ಯೋಜನೆಗಳಿಂದ ಈಗ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಾ ಇರುವಂತದ್ದು ಈ ಪ್ರಾಯೋಗಿಕ ಯೋಜನೆಗಳ ವಿದ್ಯುತ್ ಬಿಲ್ ಕಟ್ಟಕ್ಕೂ ಕೂಡ ಹಾಗಾದ್ರೆ ಕಷ್ಟ ಆಗ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮೂಡ್ತಾ ಇರೋದಂತ ಹೇಳಿದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿದೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷದ 70,31,000 ವಿದ್ಯುತ್ ಬಿಲ್ ಬಂದಿದೆ ಅಂತ ಕರೆಂಟ್ ಬಿಲ್ ಕಂಡು ಮಠದ ಆಡಳಿತ ಮಂಡಳಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದೆ. 71,31,000. ಹಾ, KIADB ಅಭಿಯಂತರದಿಂದ ಬಿಲ್ ಪಾವತಿಸುವಂತೆ ಪತ್ರ ಕೂಡ ಬರೆಯಲಾಗಿದೆ. ಹಾಗಾದ್ರೆ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ಕಂಗಾಲಾಗಿ ಹೋಯ್ತಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ. ಸರ್ಕಾರಕ್ಕೆ ಈ ಯೋಜನೆಯೇ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಿದ್ಯಾ? ಕಾರಣ ನೋಡಿ, ಈ ತುಮಕೂರು ಸಿದ್ಧಗಂಗಾ ಮಠ, ಆ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿರುವಂಥದ್ದು. 70,31,000 ವಿದ್ಯುತ್ ಬಿಲ್ ಬಂದಿದೆ ಏಕಾಏಕಿ. ಈ ಹಿಂದೆ ಕೂಡ ಯೋಜನೆ ಆದಂಥ ಸಂದರ್ಭದಲ್ಲೂ ಕೂಡ ಕೆಲವರು ಮನೆ ಕರೆಂಟ್ ಬಿಲ್ ಇರ್ಬೋದು, ಕೆಲವೊಂದು ಕಾರ್ಖಾನೆ ಇರ್ಬೋದು, ಕೆಲವೊಂದು ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಇವ್ರದ್ದು ಎಲ್ಲ ಅದೇ ಥರ ಪರಿಸ್ಥಿತಿ ಆಗಿದೆ. ಎಷ್ಟೆಷ್ಟೋ ಸಾವಿರ ಬಂದಿರುವಂಥದ್ದು ನೋಡಿ. ಈಗ 70 ಲಕ್ಷ ಬಂದಿದ್ದು ಹತ್ತತ್ರ ಕೋಟಿಗೆ ಇನ್ನು ರೀಚ್ ಆಗೋಕೆ ಬಾಕಿ ಇದೆ. ಇನ್ನೊಂದು 2-3 ತಿಂಗಳು ಬಿಟ್ಟರೆ ಕೋಟಿ ರೀಚ್ ಆಗ್ತಾ ಇತ್ತು. ಅಷ್ಟರೊಳಗೆ ಈಗ ಈ ಒಂದು ಸುದ್ದಿ ಸ್ಫೋಟಗೊಂಡಿರುವಂಥದ್ದು. ಓಕೆ, ತುಮಕೂರು ರಿಪೋರ್ಟರ್ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಫೋನದಲ್ಲಿದ್ದಾರೆ. 70 ಲಕ್ಷ ಬಿಲ್, ಕರೆಂಟ್ ಬಿಲ್ ಸಾಧಾರಣವಾಗಿ ಎಷ್ಟು ಬರೋದು? ಅವ್ಹಾರೋದಕ್ಕೇನು ಕಾರಣ ಇದು? ಜಯಪ್ರಕಾಶ್ ಸರ್, ಇದು ಏನೋ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದಕ್ಕೆ ಒಂದು ಸಿದ್ಧಗಂಗಾ ಮಠಕ್ಕೆ ಬಂದಂತಹ ಒಂದು ಏನು ವಿದ್ಯುತ್ ಬಿಲ್ನೇ ಒಂದು ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಯೋಜನೆ ಏನಿದೆ ಇದು ಒಂದು ನೀರಾವರಿ ಯೋಜನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಈ ಒಂದು ಯೋಜನೆಯನ್ನು KIADB ಏನು ಒಂದು ಇದಿದೆ, ಆ ಇದರಿಂದ ಸಿದ್ಧಗಂಗಾ ಮಠಕ್ಕೆ ಒಂದು ನೀರನ್ನ ಕೂಡ ಹರಿಸ್ಬೇಕು ಅಂತ ಒಂದು ಪ್ಲಾನ್ ಕೂಡ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಅಲ್ಲಿ ಏನೋ ದೇವರಾಯಪಟ್ಟಣ ಮತ್ತೆ ಕುಂದೂರು ಈ ಒಂದು ಗ್ರಾಮ ಅಂದ್ರೆ ಸಿದ್ಧಗಂಗಾ ಮಠ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರನ್ನು ಹರಿಸುವಂತ ಒಂದು ಯೋಜನೆ ಕೂಡ ಆಗುತ್ತೆ. ಇದಕ್ಕೆ KIADB ಇಂದ ಈ ಒಂದು ನೀರನ್ನು ಹರಿಸುವಂತ ಒಂದು ಪ್ರಯೋಗವನ್ನು ಮಾಡ್ಕೊಂತಾರೆ. ಈ ವೇಳೆ ಆ ಒಂದು ನೀರು ಏನೋ ಸಿದ್ಧಗಂಗಾ ಮಠಕ್ಕೆ ಕೂಡ ಇನ್ನೂ ಕೂಡ ತಲುಪಿಲ್ಲ. ಆ ತಲುಪದ ಮುಂಚೆನೆ ಈಗ ಸಿದ್ಧಗಂಗಾ ಮಠಕ್ಕೆ ನೀವು 70,31,000 ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡಬೇಕು ಅಂತ ಹೇಳಿ ಈಗ ಬಿಲ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಶಾಕ್ ಆಗಿರ್ತಕ್ಕಂಥ, ಅಂದ್ರೆ ನಾವು ಯಾವುದೇ ರೀತಿಯಂತ ಒಂದು ನೀರನ್ನು ಕೂಡ ಇನ್ನೂ ಕೂಡ ಬಳಕೆನೆ ಮಾಡಿದ, ನಾವು ನೀರ ಬಿಲ್ ಅನ್ನ ಕೂಡ ಯಾಕೆ ಕಟ್ಟಬೇಕು ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಈ ಒಂದು ಪತ್ರ ಬಂದಿರತಕ್ಕಂಥದ್ದು ಕಳೆದ ಏಪ್ರಿಲ್ 8ನೇ ತಾರೀಕು ಈ ಒಂದು ಪತ್ರ ಕೂಡ ಮಠಕ್ಕೆ ಕೂಡ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಪತ್ರಕ್ಕೆ ಈಗ ಮತ್ತೆ ಒಂದು ಮೌಖಿಕವಾಗಿ ಈಗ ಒಂದು ಹಣವನ್ನ ಪಾವತಿ ಮಾಡಿ ಅಂತೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿಗೆ ಕೂಡ ಈಗ ಅಧಿಕಾರಿಗಳು ಕೂಡ ಈಗ ಒತ್ತಾಯ ಮಾಡ್ತಾ ಇದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಜಯಪ್ರಕಾಶ್ ಸರ್, ಯೋಜನೆಗಳಿಂದ ಈಗ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಾ ಇರುವಂತದ್ದು ಈ ಪ್ರಾಯೋಗಿಕ ಯೋಜನೆಗಳ ವಿದ್ಯುತ್ ಬಿಲ್ ಕಟ್ಟಕ್ಕೂ ಕೂಡ ಹಾಗಾದ್ರೆ ಕಷ್ಟ ಆಗ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮೂಡ್ತಾ ಇರೋದಂತ ಹೇಳಿದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿದೆ. ಸಿದ್ಧಗಂಗಾ ಮಠಕ್ಕೆ 70,31,000 ವಿದ್ಯುತ್ ಬಿಲ್ ಬಂದಿದೆ ಅಂತ ಕರೆಂಟ್ ಬಿಲ್ ಕಂಡು ಮಠದ ಆಡಳಿತ ಮಂಡಳಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದೆ. 71,31,000. ಹಾ, KIADB ಅಭಿಯಂತರದಿಂದ ಬಿಲ್ ಪಾವತಿಸುವಂತೆ ಪತ್ರ ಕೂಡ ಬರೆಯಲಾಗಿದೆ. ಹಾಗಾದ್ರೆ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ಕಂಗಾಲಾಗಿ ಹೋಯ್ತಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ. ಸರ್ಕಾರಕ್ಕೆ ಈ ಯೋಜನೆಯೇ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಿದ್ಯಾ? ಕಾರಣ ನೋಡಿ, ಈ ತುಮಕೂರು ಸಿದ್ಧಗಂಗಾ ಮಠ, ಆ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿರುವಂಥದ್ದು. 70,31,000 ವಿದ್ಯುತ್ ಬಿಲ್ ಬಂದಿದೆ ಏಕಾಏಕಿ. ಈ ಹಿಂದೆ ಕೂಡ ಯೋಜನೆ ಆದಂಥ ಸಂದರ್ಭದಲ್ಲೂ ಕೂಡ ಕೆಲವರು ಮನೆ ಕರೆಂಟ್ ಬಿಲ್ ಇರ್ಬೋದು, ಕೆಲವೊಂದು ಕಾರ್ಖಾನೆ ಇರ್ಬೋದು, ಕೆಲವೊಂದು ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಇವ್ರದ್ದು ಎಲ್ಲ ಅದೇ ಥರ ಪರಿಸ್ಥಿತಿ ಆಗಿದೆ. ಎಷ್ಟೆಷ್ಟೋ ಸಾವಿರ ಬಂದಿರುವಂಥದ್ದು ನೋಡಿ. ಈಗ 70 ಲಕ್ಷ ಬಂದಿದ್ದು ಹತ್ತತ್ರ ಕೋಟಿಗೆ ಇನ್ನು ರೀಚ್ ಆಗೋಕೆ ಬಾಕಿ ಇದೆ. ಇನ್ನೊಂದು 2-3 ತಿಂಗಳು ಬಿಟ್ಟರೆ ಕೋಟಿ ರೀಚ್ ಆಗ್ತಾ ಇತ್ತು. ಅಷ್ಟರೊಳಗೆ ಈಗ ಈ ಒಂದು ಸುದ್ದಿ ಸ್ಫೋಟಗೊಂಡಿರುವಂಥದ್ದು. ಓಕೆ, ತುಮಕೂರು ರಿಪೋರ್ಟರ್ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಫೋನದಲ್ಲಿದ್ದಾರೆ. 70 ಲಕ್ಷ ಬಿಲ್, ಕರೆಂಟ್ ಬಿಲ್ ಸಾಧಾರಣವಾಗಿ ಎಷ್ಟು ಬರೋದು? ಅವ್ಹಾರೋದಕ್ಕೇನು ಕಾರಣ ಇದು? ಜಯಪ್ರಕಾಶ್ ಸರ್, ಇದು ಏನೋ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯಿಂದ
ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದಕ್ಕೆ ಒಂದು ಸಿದ್ಧಗಂಗಾ ಮಠಕ್ಕೆ ಬಂದಂತಹ ಒಂದು ಏನು ವಿದ್ಯುತ್ ಬಿಲ್ನೇ ಒಂದು ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಯೋಜನೆ ಏನಿದೆ ಇದು ಒಂದು ನೀರಾವರಿ ಯೋಜನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಈ ಒಂದು ಯೋಜನೆಯನ್ನು KDB ಏನು ಒಂದು ಇದಿದೆ ಆ ಇದರಿಂದ ಸಿದ್ಧಗಂಗಾ ಮಠಕ್ಕೆ ಒಂದು ನೀರನ್ನ ಕೂಡ ಹರಿಸ್ಬೇಕು ಅಂತ ಒಂದು ಪ್ಲಾನ್ ಕೂಡ ಆಗುತ್ತೆ. ಆದ್ರಿಂದ ಏನಾಗುತ್ತೆ ಅಲ್ಲಿ ಏನು ದೇವರಾಯಪಟ್ಟಣ ಮತ್ತೆ ಕುಂದೂರು ಈ ಒಂದು ಗ್ರಾಮ ಅಂದ್ರೆ ಸಿದ್ಧಗಂಗಾ ಮಠ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರನ್ನು ಹರಿಸುವಂತ ಒಂದು ಯೋಜನೆ ಕೂಡ ಆಗುತ್ತೆ. ಇದಕ್ಕೆ KDB ಇಂದ ಈ ಒಂದು ನೀರನ್ನು ಹರಿಸುವಂತ ಒಂದು ಪ್ರಯೋಗವನ್ನು ಮಾಡ್ಕೊಂತಾರೆ. ಇದೇ ವೇಳೆ ಆ ಒಂದು ನೀರು ಏನೋ ಸಿದ್ಧಗಂಗಾ ಮಠಕ್ಕೆ ಕೂಡ ಇನ್ನೂ ಕೂಡ ತಲುಪಿಲ್ಲ. ಆ ತಲುಪೋದಕ್ಕೂ ಮುಂಚೆನೆ ಈಗ ಸಿದ್ಧಗಂಗಾ ಮಠಕ್ಕೆ ನೀವು 70,31,000 ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡಬೇಕು ಅಂತ ಹೇಳಿ ಈಗ ಬಿಲ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಶಾಕ್ ಆಗಿರ್ತಕ್ಕಂಥ ಅಂದ್ರೆ ನಾವು ಯಾವುದೇ ರೀತಿಯಂತ ಒಂದು ನೀರನ್ನು ಕೂಡ ಇನ್ನೂ ಕೂಡ ಬಳಕೆನೆ ಮಾಡಿದ ನಾವು ನೀರ ಬಿಲ್ ಅನ್ನ ಕೂಡ ಯಾಕೆ ಕಟ್ಟಬೇಕು ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಈ ಒಂದು ಪತ್ರ ಬಂದಿರತಕ್ಕಂಥದ್ದು ಕಳೆದ ಏಪ್ರಿಲ್ 8ನೇ ತಾರೀಕು ಈ ಒಂದು ಪತ್ರ ಕೂಡ ಮಠಕ್ಕೆ ಕೂಡ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಪತ್ರಕ್ಕೆ ಈಗ ಮತ್ತೆ ಒಂದು ಮೌಖಿಕವಾಗಿ ಈಗ ಒಂದು ಹಣವನ್ನ ಪಾವತಿ ಮಾಡಿ ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿಗೆ ಕೂಡ ಈಗ ಅಧಿಕಾರಿಗಳು ಕೂಡ ಈಗ ಒತ್ತಾಯ ಮಾಡ್ತಾ ಇದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಜಯಪ್ರಕಾಶ್ ಸರ್, ಯೋಜನೆಗಳಿಂದ ಈಗ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಾ ಇರುವಂತದ್ದು. ಈ ಪ್ರಾಯೋಗಿಕ ಯೋಜನೆಗಳ ವಿದ್ಯುತ್ ಬಿಲ್ ಕಟ್ಟಕ್ಕೂ ಕೂಡ ಹಾಗಾದ್ರೆ ಕಷ್ಟ ಆಗ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮೂಡ್ತಾ ಇರೋದಂತ ಹೇಳಿದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿದೆ. ಸಿದ್ಧಗಂಗಾ ಮಠಕ್ಕೆ 70,31,000 ಅಷ್ಟಂದ್ರೆ 70,31,000 ವಿದ್ಯುತ್ ಬಿಲ್ ಬಂದಿದೆ ಅಂತೆ. ಕರೆಂಟ್ ಬಿಲ್ ಕಂಡು ಮಠದ ಆಡಳಿತ ಮಂಡಳಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದೆ. 71,31,000. KIADB ಅಭಿಯಂತರದಿಂದ ಬಿಲ್ ಪಾವತಿಸುವಂತೆ ಪತ್ರ ಕೂಡ ಬರೆಯಲಾಗಿದೆ. ಹಾಗಾದ್ರೆ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಗ್ಯಾರಂಟಿ ಯೋಜನೆಗಳಿಂದ ಕಂಗಾಲಾಗಿ ಹೋಯ್ತಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ. ಸರ್ಕಾರಕ್ಕೆ ಈ ಯೋಜನೆ ಒಂದು ಲೆಕ್ಕದಲ್ಲಿ ಹೊರೆ ಆಗ್ತಿದ್ಯಾ? ಕಾರಣ ನೋಡಿ, ಈ ತುಮಕೂರು ಸಿದ್ಧಗಂಗಾ ಮಠ, ಆ ಮಠಕ್ಕೆ ಈಗ ಕರೆಂಟ್ ಶಾಕ್ ಎದುರಾಗಿರುವಂಥದ್ದು. 70,31,000 ವಿದ್ಯುತ್ ಬಿಲ್ ಬಂದಿದೆ ಏಕಾಏಕಿ. ಈ ಹಿಂದೆ ಕೂಡ ಯೋಜನೆ ಆದಂಥ ಸಂದರ್ಭದಲ್ಲೂ ಕೂಡ ಕೆಲವರು ಮನೆ ಕರೆಂಟ್ ಬಿಲ್ ಇರ್ಬೋದು, ಕೆಲವೊಂದು ಕಾರ್ಖಾನೆ ಇರ್ಬೋದು, ಕೆಲವೊಂದು ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಇವ್ರದ್ದು ಎಲ್ಲ ಅದೇ ಥರ ಪರಿಸ್ಥಿತಿ ಆಗಿದೆ. ಎಷ್ಟೆಷ್ಟೋ ಸಾವಿರ ಬಂದಿರುವಂಥದ್ದು ನೋಡಿ. ಈಗ 70 ಲಕ್ಷ ಬಂದಿದ್ದು ಹತ್ತತ್ರ ಕೋಟಿಗೆ ಇನ್ನು ರೀಚ್ ಆಗೋಕೆ ಬಾಕಿ ಇದೆ. ಇನ್ನೊಂದು 2-3 ತಿಂಗಳು ಬಿಟ್ಟರೆ ಕೋಟಿ ರೀಚ್ ಆಗ್ತಾ ಇತ್ತು. ಅಷ್ಟರೊಳಗೆ ಈಗ ಈ ಒಂದು ಸುದ್ದಿ ಸ್ಫೋಟಗೊಂಡಿರುವಂಥದ್ದು. ಓಕೆ, ತುಮಕೂರು ರಿಪೋರ್ಟರ್ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಫೋನದಲ್ಲಿದ್ದಾರೆ. 70 ಲಕ್ಷ ಬಿಲ್, ಕರೆಂಟ್ ಬಿಲ್ ಸಾಧಾರಣವಾಗಿ ಎಷ್ಟು ಬರೋದು? ಅವ್ಹಾರೋದಕ್ಕೇನು ಕಾರಣ ಇದು? ಜಯಪ್ರಕಾಶ್ ಸರ್, ಇದು ಏನೋ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದಕ್ಕೆ ಒಂದು ಸಿದ್ಧಗಂಗಾ ಮಠಕ್ಕೆ ಬಂದಂತಹ ಒಂದು ಏನು ವಿದ್ಯುತ್ ಬಿಲ್ನೇ ಒಂದು ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಯೋಜನೆ ಏನಿದೆ ಇದು ಒಂದು ನೀರಾವರಿ ಯೋಜನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಈ ಒಂದು ಯೋಜನೆಯನ್ನು KDB ಏನು ಒಂದು ಇದಿದೆ ಆ ಇದರಿಂದ ಸಿದ್ಧಗಂಗಾ ಮಠಕ್ಕೆ ಒಂದು ನೀರನ್ನ ಕೂಡ ಹರಿಸ್ಬೇಕು ಅಂತ ಒಂದು ಪ್ಲಾನ್ ಕೂಡ ಆಗುತ್ತೆ. ಆದ್ರಿಂದ ಏನಾಗುತ್ತೆ ಅಲ್ಲಿ ಏನು ದೇವರಾಯಪಟ್ಟಣ ಮತ್ತೆ ಕುಂದೂರು ಈ ಒಂದು ಗ್ರಾಮ ಅಂದ್ರೆ ಸಿದ್ಧಗಂಗಾ ಮಠ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರನ್ನು ಹರಿಸುವಂತ ಒಂದು ಯೋಜನೆ ಕೂಡ ಆಗುತ್ತೆ. ಇದಕ್ಕೆ KDB ಇಂದ ಈ ಒಂದು ನೀರನ್ನು ಹರಿಸುವಂತ ಒಂದು ಪ್ರಯೋಗವನ್ನು ಮಾಡ್ಕೊಂತಾರೆ. ಇದೇ ವೇಳೆ ಆ ಒಂದು ನೀರು ಏನೋ ಸಿದ್ಧಗಂಗಾ ಮಠಕ್ಕೆ ಕೂಡ ಇನ್ನೂ ಕೂಡ ತಲುಪಿಲ್ಲ. ಆ ತಲುಪೋದಕ್ಕೂ ಮುಂಚೆನೆ ಈಗ ಸಿದ್ಧಗಂಗಾ ಮಠಕ್ಕೆ ನೀವು 70,31,000 ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡಬೇಕು ಅಂತ ಹೇಳಿ ಈಗ ಬಿಲ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಶಾಕ್ ಆಗಿರ್ತಕ್ಕಂಥ ಅಂದ್ರೆ ನಾವು ಯಾವುದೇ ರೀತಿಯಂತ ಒಂದು ನೀರನ್ನು ಕೂಡ ಇನ್ನೂ ಕೂಡ ಬಳಕೆನೆ ಮಾಡಿದ ನಾವು ನೀರ ಬಿಲ್ ಅನ್ನ ಕೂಡ ಯಾಕೆ ಕಟ್ಟಬೇಕು ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಈ ಒಂದು ಪತ್ರ ಬಂದಿರತಕ್ಕಂಥದ್ದು ಕಳೆದ ಏಪ್ರಿಲ್ 8ನೇ ತಾರೀಕು ಈ ಒಂದು ಪತ್ರ ಕೂಡ ಮಠಕ್ಕೆ ಕೂಡ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಪತ್ರಕ್ಕೆ ಈಗ ಮತ್ತೆ ಒಂದು ಮೌಖಿಕವಾಗಿ ಈಗ ಒಂದು ಹಣವನ್ನ ಪಾವತಿ ಮಾಡಿ ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿಗೆ ಕೂಡ ಈಗ ಅಧಿಕಾರಿಗಳು ಕೂಡ ಈಗ ಒತ್ತಾಯ ಮಾಡ್ತಾ ಇದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಜಯಪ್ರಕಾಶ್ ಸರ್, ಓಕೆ.